ಅಮ್ಮ ಫೋನ್ ಕೊಡಮ್ಮ, ವಾಟ್ಸಪ್ ಅಲ್ಲಿ ಕಳ್ಸಿದಾರೆ, ಬರಿಬೇಕು ನಾನು. ನಿನಗೆ ಯಾವಾಗ್ಲೂ ನನ್ ಫೋನೇ ಬೇಕಾ? ಅಣ್ಣನ ಕೈಲಿ ತೆಗಿಸ್ಕೊಳಕ್ಕಾಗಲ್ವಾ? ತಗೋ. ಏನ್ ಮಾಡ್ತಿದ್ದೆ ನೀನು? ಅದಕ್ಕೆ ಓದ್ಕೋತಾ ಇದೆ. ಸರಿ ಸರಿ ಓದ್ಕೋ ಆಯ್ತು. ಅದಕ್ಕೆ ಓದ್ರು. ಹಲೋ. ಹಾ, ಸಡನ್ ಆಗಿ ನಮ್ಮ ಅತ್ತಿಗೆ ಬಂದ್ಬಿಟ್ರು, ಅದಕ್ಕೆ ಸಡನ್ ಆಗಿ ಫೋನ್ ಇಟ್ಬಿಟ್ಟೆ. ಏ ಅಕ್ಕ ಏನ್ ಮಾಡ್ತಿದ್ಯಾ ಬಾಗ್ಲಾಕಂಡಿ? ಏನಿಲ್ಲ ಕಣೋ, ಓದ್ಕೋತಾ ಇದೆ. ಹಲೋ. ಹಾ ಹೇಳು. ಅದೇ ನನ್ನ ತಮ್ಮ ಬಂದ್ಬಿಟ್ಟಿದ, ಅದಕ್ಕೆ ಸಡನ್ ಆಗಿ ಫೋನ್ ಇಟ್ಟೆ. ಸರಿ ಕಣೋ, ಆಯ್ತು. ಅಣ್ಣ, ನಾಳೆ ಕಾಲೇಜ್ ಫೀಸ್ ಕಟ್ಬೇಕು, 10,000 ಇದ್ರೆ ಕೊಡ್ತೀಯಾ? ಅಷ್ಟೇ ತಾನೇ, ನೋಡಮ್ಮ. ನಂಗೆ ಬರೋ ಸಂಬಳದಲ್ಲಿ 10,000 ನಿಂಗೆ ಕೊಟ್ಬಿಡ್ತಾ ಇದ್ದೀನಿ. ನೀನು ಚೆನ್ನಾಗಿ ಓದ್ತೀಯ ಅಂತ ಒಂದು ನಂಬಿಕೆಯಿಂದ. ಸರಿ ಅಣ್ಣ, ಆಯ್ತು. ಹಲೋ. ಏನ್ ಗೊತ್ತಾ, ನಮ್ಮ ಅಣ್ಣನ ಹತ್ರ ಸುಳ್ಳು ಹೇಳ್ಬಿಟ್ಟು ನಾನು 5,000 ಕಾಲೇಜ್ ಫೀಸ್ ಇತ್ತು, 10,000 ಇಸ್ಕೊಂಡಿದ್ದೀನಿ. ಪಾರ್ಟಿ ಮಾಡೋಣ ಆಯ್ತಾ? ಹಾ, ಶಾರ್ಪ್ 10:30, ಮರಿಬೇಡ. ಅಣ್ಣ 500 ರೂಪಾಯಿ ಇದ್ರೆ ಕೊಡ್ತೀಯಾ? ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದೀವಿ. ಅಷ್ಟೇ ತಾನೇ. ನಿಮ್ ತಂಗಿ ಕೇಳ್ದಾಗ ದುಡ್ಡು ಕೊಡ್ತಿರಲ್ಲ, ಅವಳು ಏನ್ ಮಾತಾಡ ಅಂತ ಗೊತ್ತಾ ನಿಮ್ಗೆ? ಕಾಲೇಜಲ್ಲಿ ಹೋಗಿ ವಿಚಾರಿಸಿದಿರ ಅವಳ ಬಗ್ಗೆ ನೀವು? ಅವಳ ಬಗ್ಗೆ ವಿಚಾರಿಸೋದು ಏನೈತೆ? ನಿಮ್ ತಂಗಿ ದಿನ ಬಾಕ್ಲಾಕೊಂಡ್ ರೂಮಲ್ಲಿ ಯಾರ್ತನೂ ಫೋನ ಮಾಡಿರ್ತಾಳೆ, ಗೊತ್ತಾ ನಿಮ್ಗದು? ಅವಳ ಬಗ್ಗೆ ಈ ಥರ ಎಲ್ಲ ಮಾತಾಡ್ಬೇಡ. ಅವಳೇನು ಅಂತ ನಿನ್ಗಿನ್ ಚೆನ್ನಾಗಿ ನನಗೆ ಗೊತ್ತು. ಅವಳು ನೋಡ್ತಾ ಇದ್ದೀನಿ ನಾನು. ಹೋಗಿ ಮಾಡೋ ಕೆಲಸ ಮಾಡೋ ಇದೆಲ್ಲ ಬಿಟ್ಬಿಟ್ಟು ಏನಾರು ಮಕ್ಕಳು. ನನ್ನ ಹೆಂಡತಿ ಹೇಳಿದ ನಿಜಾನೇ ಆಗಿದ್ರೆ ಒಂದ್ಸತಿ ರೂಮ್ ಹತ್ರ ಹೋಗಿ ನೋಡೋಣ. ಪಾರ್ಟಿ ಚೆನ್ನಾಗಿತ್ತಲ್ವಾ ಇವತ್ತು? ಹಾ, ಸೂಪರ್ ಆಗಿತ್ತು. ಐ ಲವ್ ಯು ಬೇಬಿ. ಯಾರ ಜೊತೆ ಮಾಡ್ತಿದ್ದೆ ನೀನು? ಅದಕ್ಕೆ ನನ್ನ ಫ್ರೆಂಡು. ಯಾವ ಫ್ರೆಂಡು? ಕೂಡ ನೋಡ್ತೀನಿ. ಯಾರಿದು ಬೇಬಿ ಅಂದ್ರೆ? 1 hour ಮಾತಾಡಿದ್ಯಲ್ಲ. ಅದಕ್ಕೆ ಇದು ನಿಮ್ಗೆ ಬೇಡದೇ ಇರೋ ವಿಷಯ. ನಿಮ್ ಕೆಲ್ಸ ಎಷ್ಟೈತೆ ನೋಡ್ಕೊಂಡು ಹೋಯ್ತಾ ಇರಿ. ಅಣ್ಣ, ನಾನೇನ್ ಮಾಡ್ದೆ? ಏನ್ ಮಾಡ್ದೆ ಅಂತ ನೋಡಿಲ್ಲ ಅನ್ಕೊಂಡಿದ್ದೆ ನಾನು. ಮಾಡ್ಬಿಟ್ಟು ಇವಳ ಮೇಲೆ ಕೋಪ ತೋರಿಸ್ತಾ ಇದ್ದೆ ನಿಂದು. ನಿನ್ನಂತವಳು ನಂಬುದ್ನಲ್ಲ ನಾನು. ನಿಮ್ಮಲ್ಲಿ ಯಾವ ಕಾಲೇಜು ಬೇಡ, ಯಾವ್ದು ಬೇಡ, ಮುಚ್ಕೊಂಡು ಮನೇಲಿ ಬಿದ್ದಿರೋ ಅಷ್ಟೇ.